that's why I will speak in Kannada with your permission. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಮುಸ್ಸಂಜೆ ಹೊತ್ತಲ್ಲಿ ಈ 10ನೇ ವಿದ್ಯಾರ್ಥಿಗಳ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನನ್ನ ಎಲ್ಲ ಗುರುವೃಂದಕ್ಕೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ಮುಖ್ಯ ಒಂದು ಬೆಳಕು ಚೆಲ್ಲುವಂಥ ವಿದ್ಯಾರ್ಥಿಗಳ ಸಮೂಹ, ಈ ವಿದ್ಯಾರ್ಥಿಗಳ ಸಮೂಹಕ್ಕೆ ನಾನು ಹೇಳಬಹುದೇನೆಂದರೆ, ಜೀವನ ನಾವು ಅನ್ಕೊಂಡಷ್ಟು ಸರಳ ಅಲ್ಲ. ಈಗೇನೋ ನಮ್ಮದು ಜೀವನದ ತಂದೆ ತಾಯಿ ಇದ್ರ ಮ್ಯಾಗ ಇದ್ದಿದೆಯೋ ನಡೀತದ, ಬಟ್ ಮುಂದೆ ನಾಳೆ ಇದು ಪಾಸಾಗಿ ಓದಬೇಕು. ನಿಮ್ಮ ಜೀವನ ಪ್ರತಿ ಹೆಜ್ಜೆಗೂ ಕೂಡ ನಿಮಗೆ ಪರೀಕ್ಷೆ ಕಡೆ ಮಾಡಿಕೊಡ್ತದೆ. ಇವಾಗೇನೋ ಬೋರ್ಡ್ ಎಕ್ಸಾಮ್ ಬರೀತೀವೋ, SSLC ಅದ ರಿಸಲ್ಟ್ ಮಾಡ್ತೀವೋ ಮುಗಿದೈತಿ, ಆದರೆ ಪ್ರತಿಯೊಂದು ದಿನನೂ ಒಂದೊಂದು ಎಕ್ಸಾಮ್ ನಿಮಗೆ ಇನ್ನು ಮುಂದೆ. ಸೊ ಹಾಗಾಗಿ ಅದಕ್ಕೆ ನೀವು ಸಜ್ಜಾಗಬೇಕು. ಮೊದಲೇ ನಿಮ್ಮ ಆತ್ಮಸ್ಥೈರ್ಯ ನಿಮ್ಮಲ್ಲಿ ಇರಬೇಕು. ನಾನು ಹೇಳಕ್ಕೆ ಬಯಸ್ತೀನಿ, ನಿಮ್ಮ ಆತ್ಮಸ್ಥೈರ್ಯ ನಿಮ್ಮಲ್ಲಿ ಇತ್ತಂದ್ರೆ ನೀವು ಏನು ಮಾಡೋಕ್ಕೂ ನೀವು ಸಿದ್ಧರಾಗಿರ್ತೀರಿ. ಸೊ ಆದ್ದರಿಂದ ಎಷ್ಟು ನೀವು ಎಫರ್ಟ್ ಹಾಕ್ತೀರಿ ಓದಾಕ ಅಷ್ಟು ನಿಮಗೆ ಒಳ್ಳೆಯದು. ಇನ್ನು ಕೆಲವೇ ದಿನ ಓದೋಣ, ಓಕೆ? ಸೊ ಆ ಎಲ್ಲ ದಿನಗಳನ್ನು ಸರಿಯಾಗಿ ನೀವು ಒಂದು ದಿನ ಒಂದೇ ಪ್ರಾಬ್ಲಮ್ ಮಾಡಿರಿ, ಅಥವಾ ಒಂದೇ ಪ್ರಶ್ನೆನ ಕಂಠಪಾಠ ಮಾಡ್ತಿರೋ ಅಥವಾ ಅಂಡರ್ಸ್ಟ್ಯಾಂಡ್ ಮಾಡ್ತಿರೋ, ಅದು ಒಂದೇ ಮಾಡಿರಿ, ಆದರೆ ಅದನ್ನು ಅರ್ಥಬದ್ಧವಾಗಿ ಮತ್ತು ತರ್ಕಬದ್ಧವಾಗಿ ಮಾಡಿ, ಓಕೆ? ಪ್ರತಿಯೊಂದು ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುವಂಥ ಒಂದು ಸನ್ನಿವೇಶ. ಯಾಕಂದರೆ PUC ಅನ್ನೋದು ಸುಲಭ ಅಲ್ಲ. ನಾವು ಮಾಡಿದೆವು, ಬಂದೆವು, ಓದೆವು, ಆ ರೀತಿ ಎಜುಕೇಷನ್ ಬೇಡ. ಕಲಿಯೋದಿತ್ತಂದ್ರೆ ನಮ್ಮ ತಂದೆ ತಾಯಿ ಹೆಸರು ಉಳ್ಸಂಗೆ ಕಲಿಯೋದು, ಇಲ್ಲಾಂದ್ರೆ ಅದನ್ನು ಕಲಿಯೋದೇ ಬಿಟ್ಬಿಡ. ಅದನ್ನು ತಲೆಗಿರಿ. ಫಸ್ಟ್ ಏನು ಕಲಿತೀರಿ ಅದು ತರ್ಕಬದ್ಧವಾಗಿ ಕಲೀರಿ. ಮೊದಲೇ ಹೇಳ್ತೀನಿ, ಶಿಸ್ತು ಮೊದಲು ಮನುಷ್ಯಕ್ಕೆ ಬೇಕು. ಶಿಸ್ತದ ಶಿಕ್ಷಣ ತಾನಾಗಿ ಬೆನ್ನರ್ತದೆ. ಆ ಶಿಸ್ತು ಅಳವಡಿಸ್ಕೊಡ್ರಿ ಜೀವನದಲ್ಲಿ, ಓಕೆ? ಇಲ್ಲೂ ತನಕ ಸಣ್ಣವರಿದ್ದೀರಿ, ಏನೋ ಹುಡುಗಾಟ ಬುದ್ಧಿ ಎತ್ತದ್ದು, ಇನ್ನು ಮುಂದೆ ಯಾರಿಗೂ ನಿಮ್ಗೆ ಅಷ್ಟು ಸರಳವಾಗಿ ತೊಗೊಳಂಗಿಲ್ಲ. ಪ್ರತಿಯೊಂದು ಹೆಜ್ಜೆಗೂ ಕೂಡ ನಿಮ್ಮ ತಪ್ಪುಗಳನ್ನು ಹುಡುಕ್ತಾ ಇರ್ತಾರೆ ಜನ. ಆ ತಪ್ಪುಗಳನ್ನು ತಿಳ್ಕೋಬೇಕಾದ್ರೆ ಮೊದಲು ಶಿಸ್ತಿನಿಂದ ವರ್ತನೆ ತೋರ್ಬೇಕಾಗ್ತದೆ, ಓಕೆ? ಸೊ ಮತ್ತೊಂದು ಹೇಳ್ಬೇಕಂತಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಎಕ್ಸಾಮ್ ಬಂದವ. ನೀವು ಧೈರ್ಯದಿಂದ ಇದ್ದರೆ ನೀವು ಏನು ಸಾಧನೆ ಮಾಡ್ತೀರಿ, ಆ ಧೈರ್ಯ ನಿಮ್ಮಲ್ಲಿ ಇರ್ಬೋದು. ಏನು ಆಡಲ್ಲ, 80ಕ್ಕೆ 80 ತೊಗೊಂಡವ್ರದಾರ. ಮ್ಯಾಥಮೆಟಿಕ್ಸ್ ಏನನ್ನೋದು ಅಷ್ಟು ದೊಡ್ಡದೇ ಇಲ್ಲ. ಕೂಡಿಸಿ ಕಳಿಸಿ ಗುಣಾಕಾರ ಮಾಡಿ ಬಾಗಿಲೇ ಹೊಡೆದ್ರೆ ಮುಗಿದೈದು, ಮ್ಯಾಥಮೆಟಿಕ್ಸ್ ಬಂದುಬಿಟ್ಟು. ಅದಕ್ಕೆ ಬಿಟ್ಟರೆ ಮತ್ತೇನಿಲ್ಲ. ಇವು 4 ಅದಾವ. ಈಗ 4 ಯಾವ ಜಾಗಕ್ಕೆ ಏನು ಮಾಡ್ಬೇಕನ್ನೋದು ಗುರುತಾಗಿದ್ದ ಮುಗಿದೈತೆ ಅಷ್ಟೇ, ಓಕೆ? ಸೊ ನಿಮಗೆ ಏನೇ ತಿಳಿಲ್ಲ ಅಂದ್ರೆ ಇನ್ನೂ ಕೂಡ ಅದಾವ. ಎಲ್ಲ ಟೀಚರ್ಸ್ ಹೆಲ್ಪ್ ತಗೋರಿ, ಯೂಸ್ ತಗೋರಿ, ಸರಿಯಾಗಿ ಸ್ಕೋರ್ ಮಾಡಿ ನಿಮ್ಮ ಫ್ಯೂಚರ್ ಬೆಳೆಸ್ತಾರೆ. PUC ಅನ್ನೋದು ಒಂದು ನಿಮ್ಮ ಜೀವನದ ಘಟ್ಟ ಅದ. ಆ ಘಟ್ಟವನ್ನು ನೀವು ಸರಳವಾಗಿ ದಾಟಬೇಕಾದ್ರೆ ನೀವು ಸ್ಟಡಿ ಮಾಡಲೇಬೇಕು, ಓಕೆ? ಇಷ್ಟು ಹೇಳ್ತೀನಿ. ಮತ್ತೊಂದು, ಇಲ್ಲಿ ತನಕ ನಾವು ಏನು ಕಲಿಸಿದಾಗ ನಿಮ್ಗೆ ಬೈದಿರ್ಬೋದು ಅಥವಾ ಒಂದು ವೇಳೆ ಹೊಡೆದಿರ್ಬೋದು, ಅದು ನಿಮ್ಮ ಒಳ್ಳೆಯದಕ್ಕೆ ಹೊರತು ಕೆಟ್ಟದಕ್ಕಲ್ಲ. ಆ ಭಾವನೆ ಯಾರೂ ಇಟ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲ ನೀವು ನಮ್ಮ ತಮ್ಮದೇವರು ತಂಗಿದೇವರಿದ್ದಾರೆ, ಓಕೆ? ಇದನ್ನು ಮಾತ್ರ ನಾನು ಹೇಳಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಒಳ್ಳೆ ನಾವು